ಕಸ ಗುಡಿಸುವಂತಹ ಒಂದು ವಿಡಿಯೋ ನೆಕ್ಸ್ಟ್ ಲೆವೆಲ್ ವೈರಲ್ ಆಗಿದೆ. ನೀವು ಮನೇಲಿ ಕೆಲಸ ಮಾಡ್ತಿದ್ರಾ ಏನ್ ಕತೆ? ಈ ರೀತಿ ಕಸ ಗುಡಿಸೋ ಚಾನ್ಸೇ ಇಲ್ಲ ಯಾರು. ಹೌದಾ, ನಾನು ನೋಡೇ ಇಲ್ಲ ಕಸ ಗುಡ್ಸೋದು ಅಷ್ಟೊಂದು. ಸ್ಟೈಲಿಶ್ ಆಗಿ ಗುಡಿಸ್ತಾ ಇದ್ದೀವಿ. ಹೌದಾ, ಹೋಗಿ ಬಂದು ಮಾತೆತ್ರೆ ಕಸ ಗುಡ್ಸು. ಪಾತ್ರೆ ತೊಳೆದಿದ್ದೀನಿ, ವಿತೌಟ್ ಕವರ್, ವಿತೌಟ್ ಇದು Gloves ಮಾಡಿದ್ದೀನಿ, ಹಾಕ್ಕೊಳ್ದೆ. ಹಾಕೊಳ್ದೆ ಅಷ್ಟು ಪಾತ್ರೆ. ಅದು ಬಂತ ಆಚೆ ಗೊತ್ತಿಲ್ಲ ಪಾತ್ರೆ ತೊಳೆದಿದ್ದು ನಾನು. ಬಟ್ ಆದರೆ ಪಾತ್ರೆ ತೊಳೆದಿದ್ದೀನಿ. ಕಸ ಏನಾಗ್ತಿತ್ತು, ಅದು ಮ್ಯಾಟು ಬರ್ತಾನೆ ಇರಲಿಲ್ಲ. ನಾನು ಏನು ಮಾಡ್ತೆ, ಒಂದ್ಸತಿ ಹಿಂಗೆ ಒದರುತ್ತೀನಿ, ಬರ್ತಾ ಇಲ್ಲ. 2 ಸತಿ ಏನದು ನೀವು 6 ಇಂಚಿಗೆ ಹೊರಗೆ ತಗೊಂಡು ಹೊಡೆಯೋದು? ಫ್ರಸ್ಟ್ರೇಷನ್ ಆಗ್ತಾ ಇತ್ತು. ಹೋಗಿ ಬಂದು ನನಗೆ ಪೊರ್ಕೆನೆ ಕೊಡ್ತಾ ಇದ್ರು ಕೈಗೆ. ಅನ್ಕೊಂಡೆ ಅಂತಂದ್ರೆ ನೀವು ಅಥ್ಲೀಟ್ ಅಲ್ವಾ, ಹಾ. ಗೇಮ್ ಮಾಡೋದ್ ಮಿಸ್ ಮಾಡ್ಕೊತಿದ್ದೀರಾ ಅಂತ ಹೇಳಿ ಪೊರ್ಕೆನ ಆ ರೀತಿ ಬ್ಯಾಟ್ ತರ ನೋ ಅಥ್ಲೆಟ್ ಮುಗೀತು. ಅದು ಯಾವ್ದು 10 ವರ್ಷದ ಹಿಂದೆ ಆಡಿದ್ದು. ಅದು ಕೈಗೆ ಬರ್ತಿದಂಗೆ ಪೊರ್ಕೆನ ಹಿಂಗೆ ಗುಡ್ಸಿದ್ರು ಬರ್ತಾ ಇಲ್ಲ. ಜೋರಾಗಿ ಗುಡ್ಸೋಣ ನೋಡೋಣ ಬರುತ್ತಾ ಅಂತ ಅಂದ್ಬಿಟ್ಟು ರಪ್ ಅಂತ ಅದ್ರೊಳಗೆ ಗಿಲ್ಲಿ ಬೇರೆ ಏನೇ ಆ ಮನೆನೇ ಆರಿಸ್ಬಿಡ್ತೀಯ ಕಣೆ ಅಂತ ಅವನು. ಅದೊಂಥರ ಅಲ್ಲಿ ಒಳಗೇನೆ ಕಾಮಿಡಿ ಇತ್ತು. ಅದು ನೀವು ಮನೇಲಿ ಕೆಲಸ ಮಾಡೋದು ಜಾಸ್ತಿ ಅಥವಾ ಏನು? ಕಲಿತೀನಿ, ಮಾಡ್ತೀನಿ. ನನ್ನ ಹತ್ರ ಸಿಕ್ತು ಈ ಪ್ರಶ್ನೆಗೆ ಏನು ಅಂತ. ಹಾನೆಸ್ಟ್ಲಿ ಮಾಡಿಲ್ಲ ಕೆಲಸ ಅಷ್ಟು. ಆ ಅವಕಾಶನೂ ನನಗೆ ಸಿಗಲಿಲ್ಲ. ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸ್ ಅಂತ ಬೆಳೆದ್ಬಿಟ್ಟೆ. ಆಮೇಲೆ ಮಾಡ್ಲಿಂಗ್ ಅಂತ ಬಂತು. ಆಮೇಲೆ ಹಾಸ್ಟೆಲ್ ಲೈಫು, ಮತ್ತು ಒಬ್ಬಳೇ ಇದ್ದೆ, ನನಗೆ ಹೆಲ್ಪರ್ಸ್ ಇದ್ದರು ಅಂದಾಗ ಕೆಲಸ ಅಂತ ಬಂದಾಗ ಕಷ್ಟ ಆಯಿತು. ಎಸ್ಪೆಷಲಿ ಮಾಡೋರು ಬಾತ್ರೂಮ್ ಅಂದಷ್ಟೇ ನನಗೆ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಾ ಇರ್ತೀನಿ. ಮಾಡ್ಬಿಟ್ಟಿದ್ರಿ ಬಾತ್ರೂಮ್ ಹಾಕ್ಬಿಟ್ಟಿದ್ದಾರೆ ಅಂತ ತೊಳೆಯಕ್ಕೆ ಅಂತ ಹೇಳಿ. ಪರ್ಸ್ನಲ್ ಟಾರ್ಗೆಟ್ ಮಾಡ್ಬಿಟ್ರು ಅಂತ ಅನ್ನಿಸ್ತು. ಅಂದರೆ ಅವ್ರಿಗೆ ದಯವಿಟ್ಟು ಕೇಳಿ ಮಾಡೋರು ಆಚೆ ಬಂದಮೇಲೆ, ಏನಕ್ಕೆ ರಿಷಾ ನನಗದು ಕಾಡ್ತಾ ಇದೆ, ಯಾಕೆ ರಿಷನ್ನೇ ಟಾರ್ಗೆಟ್ ಮಾಡಿಬಿಟ್ರು ಅಂತ ಮಾಡೋರು ಅಂತ ಬೇಜಾರಿದೆ. ಆಬ್ವಿಯಸ್ಲಿ ಅದು ನನಗೂ ಆನ್ಸರ್ ಬೇಕು ಅವ್ರ ಬಾಯಿಂದಾನೆ. ಅಂದರೆ ಮೇ ಬಿ ಹುಡುಗಿರಂದರೆ ಇಷ್ಟು ಹಠ ಇರಬಾರ್ದು, ಇಷ್ಟು ಮಾತಾಡಬಾರ್ದು ಅನ್ನೋದಿತ್ತು. ಅವ್ರಿಗೇನೂ ಗೊತ್ತಿಲ್ಲ, ಅವ್ರು ನೋಡಿದ್ರೆ ನಂಗೆ ಅದೊಂದು ಬೇಜಾರಿತ್ತು. ಅಂದರೆ ಎಲ್ಲದಕ್ಕೂ ಒಂದು ಸ್ವಲ್ಪ ಇದು ಮಾಡ್ತಿದ್ರು. ಇಂಟೆನ್ಷ್ನಲಿ ನನ್ನ ಬಾತ್ರೂಮ್ಗೆ ಹಾಕಿದ್ರು ಅಂತ ಫೀಲ್ ಆಯಿತು ನನಗೆ. ಕೇಳ್ಕೊತೀನಿ ಕೂಡ, ತೊಳೆಯಲ್ಲ ಅಂತ ನಾನು ಹೇಳಲ್ಲ, ನಂಗೆ ತೊಳೆಯೋಕ್ಕೆ ಬರಲ್ಲ. ಆಮೇಲೆ ನಿಮಗೆ ಅದು ಹೈಜೀನ್ ಮ್ಯಾಟರ್ ಅಲ್ವಾ. ಆಮೇಲೆ ನಾನೇನೋ ವಾಶ್ ಮಾಡೋಕ್ಕೆ ಹೋಗಿ ನಿಮಗೆ ನೋಡಿ ಅಂದಾಗ ಇಲ್ಲ ಮಾಡಿ ಅಂತ. ಬಟ್ ಇವತ್ತು ಆನೆಸ್ಟಾಗಿ ಹೇಳ್ತೀನಿ, ನಾನು ತೊಳೆದಿಲ್ಲ. ನೀರನ್ನ ಫ್ಲಶ್ ಮಾಡ್ಬಿಟ್ಟು ಇರ್ಚ್ಬಿಟ್ಟು ಬಂದಿದ್ದೀನಿ. ಬಿಗ್ ಬಾಸ್ ಮನೇಲಿ ಬಾತ್ರೂಮ್ ತೊಳೆದಿಲ್ಲ ಅಂದರೆ ನಾನೇ ತೊಳೆದೇ ಇಲ್ಲ. ಅದು ಜಾನ್ವಿ ಕಂಡಿಡಿದ್ಬಿಟ್ರು. ಪೆನ್ನೈಲ್ ಹಾಕ್ಬಿಟ್ಟು ಬರೀ ನೀರು ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ಉಜ್ಜಿಲ್ಲ ಮಟ್ಟಿಲ್ಲ ಅಂತ, ಬರೀ ಸುಮ್ಮನೆ ಘಮ ಘಮ ಅನ್ನಿಸ್ಬಿಟ್ಟು ಬಂದಿದ್ದಾಳೆ ಅಂತ. ಬಟ್ ಹಾನೆಸ್ಟ್ಲಿ ಸ್ಟಾರ್ಟಿಂಗ್ ಹಿಂಜರಿದೆ. ಕೆಲಸ ಅಂದರೆ ಮಾಡಿರಲಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು, ಅಂದರೆ ಸಡನ್ನಾಗಿ ಮಾಡಬೇಕು ಅಂತ. ಬಟ್ ಆಮೇಲೆ ನಮ್ಮ ಮನೆ ಅಂತ ಸ್ವೀಕರಿಸಿದಾಗ ಪಾತ್ರೆ ತೊಳೆದಿದ್ದೀನಿ, ಎಷ್ಟು ಕಟ್ಲೆ ಪಾತ್ರೆ ತೊಳೆದಿದ್ದೀನಿ. ಎಸ್ ಅಂತ ಹೇಳಿ ರಘು ಅವರು ತೊಳಿ 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 ಅಂತ ತೊಳಿಸ್ತಿದ್ರು ಬೇಕಂತ ಕಿಚನ್ಗೆ ಹಾಕಿ. ನೈಸ್ ಇಟ್ ವಾಸ್. ಇನ್ನೊಂದು ನಾನು ಪ್ರಶ್ನೆ ಕೇಳಬೇಕು. ರಿಷಾ ಅಂತ ಅಂದ್ಕೂಡ್ಲೆ ನೀವು ಯಾವಾಗ್ಲೂ ಹೇಳ್ತೀರಿ, ನಾನು ಹೊರಗಡೆ ಇದ್ರೆ ಮನೇಲಿ ಇದ್ರೆ ಬೇರೆ ತರನೇ ಇರ್ತಾ ಇದ್ದೆ, ಬಟ್ ಈಗ ಈ ಮನೇಲಿ ಆ ತರ ಇಲ್ಲ ಅಂತ. ಕೋಪ ಜಾಸ್ತಿ ಅಂತ. ಕೋಪ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಹೋದಾಗ ಏನು ಮಾಡಿದ್ದೀರಾ ಇಲ್ಲಿವರೆಗೆ? ಏನೇನು ಹೊಡೆದಾಕಿದ್ದೀರಾ, ಏನಾಗಿದೆ? ಹೊಡೆದಾಕೋದ್ಕಿಂತ ಮನ್ಸುಗಳು ಹೊಡೆದಾಕಿರೋದೇ ಜಾಸ್ತಿ ನಾನು. ರಿಷಾ ಅಂತ ಬಂದಾಗ ಅದಕ್ಕೆ ಹೇಳಿದ್ನಲ್ಲ, ದುಡುಕಿ ಕಳ್ಕೊಂಡ್ಬಿಡೋದು ಹೆಚ್ಚು, ಆದರೆ ಪಡ್ಕೊಳ್ಳೋದು. ಈಗ ಒಬ್ರನ್ನ ಗಳಿಸೋದು ತುಂಬ ಕಷ್ಟ. ಅವ್ರನ್ನ ಪಡ್ಕೊಳ್ಳೋದಿದೆಯಲ್ಲ, 2 ನಿಮಿಷ ಅವ್ರಿಗೆ ಮನ್ಸಿಗೆ ನೋವು ಮಾಡ್ಬಿಟ್ಟು ದೂರ ಮಾಡ್ಕೊಬಿಡೋದು. ಅದೇ ಪರ್ಸನ್ನು ಅಭಿಪ್ರಾಯ ಸೇಮ್ ಬರ್ಸ್ಕೊಳ್ಳೋದು. ಈಗ ನೋಡಿ ಎಷ್ಟು ದೊಡ್ಡ ಲೆಸನ್ ನನಗೆ ಬಿಗ್ ಬಾಸಲ್ಲಿ ಲೆಸನ್ ಕಲ್ತು ಬಂದಿದ್ದೀನಿ. ಯಾರಿಗೆ ಸಿಗುತ್ತೆ ಈ ಚಾನ್ಸ್ ಅಲ್ವಾ ಬಿಗ್ ಬಾಸ್ ಮನೇಲಿ ಕಲಿಯೋಕ್ಕೆ. ಅದು ತುಂಬ ಮಾಡಿದ್ದೀನಿ ಜೀವನದಲ್ಲಿ. ಅಂದರೆ ದುಡುಕಿ ತುಂಬಾ ಕಳ್ಕೊಂಡಿದ್ದೀನಿ. ಲಿಟ್ರಲಿ ಖುಷಿ ಇದೆ ಇಷ್ಟಕ್ಕೆ ನಾನು ಆಚೆ ಬಂದೆ ಅಂತ. ಎಲ್ಲೋ ಒಂದೇ ವಾರಕ್ಕೆ ಬಂದುಬಿಡ್ತೀನಿ ಅಂದ್ಕೊಂಡಿದ್ದೆ ನನ್ನ ಕೋಪಕ್ಕೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಸರ್ವೈವ್ ಆದೆ ಅಂತ. ನನ್ನ ಕೋಪ ಬಿಡಿ ತುಂಬಾ ಡೇಂಜರ್ ಇತ್ತು. ಬಟ್ ಹಾನೆಸ್ಟ್ಲಿ ಅದನ್ನು ತಿದ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಅರಿವಾಗಿದೆ ಎಷ್ಟೊಂದು ಕೋಪ ಹೆಣ್ಮಕ್ಳಿಗೆ ಒಳ್ಳೇದಲ್ಲ ಅಂತ, ಜೊತೆಗೆ ಜೀವನಕ್ಕೆ ಒಳ್ಳೇದಲ್ಲ ಇಷ್ಟೊಂದು ಕೋಪ ಅಂತ ಫೀಲ್ ಆಗಿದೆ. ಓಕೆ, ನಿಮ್ಮ ಪ್ರಕಾರ ಮುಂದಿನ ವಾರಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬಹುದು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಬರಬೇಕು ಅನ್ಸಿದ್ರೆ ನನಗೆ ಒಂದು 4 ನೇಮ್ ಇದೆ ಡೆಫಿನೆಟ್ಲಿ. ಅಂದರೆ ಏನು ಮಾಡದೇ ಇರೋದು ಒಂದು, ನಾನು ಈ ವಾರ ಸ್ಪಂದನ ಅಂದ್ಕೊಂಡಿದ್ದೆ ನನ್ನ ಗ್ರಾಚಾರ ಇದಾಗಿ.
ನಥಿಂಗ್, ಏನು ಝೀರೋ ಕಾಂಟ್ರಿಬ್ಯೂಷನ್. ಸ್ಪಂದನ ಬಿಟ್ಟು ಮಾಳು ಅವರು, ಈವನ್ ಅಭಿ ಕಾಣಿಸೋದೇ ಇಲ್ಲ ಮನೇಲಿ ಒಳಗಡೆ. ಆಮೇಲೆ ಇವಾಗ ಡೈನಮೋ ಚೇಂಜ್ ಮಾಡಿದ್ದಾನೆ ಅಭಿ, ಐ ಡೋಂಟ್ ನೋ ಹೇಗೆ ಆಡ್ತಾರೆ ಅಂತ. ಅದನ್ನು ಬಿಟ್ಟರೆ ಇನ್ನು ಈವನ್ ಧನುಷ್ ಅವ್ರದ್ದು ಏನು ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇಟ್ ಇಸ್ ನಾಟ್ ದೇರ್. ಟಫ್ ಇದೆ ಅಲ್ಲಿ, ಅಂದರೆ ಏನು ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇನ ಅಷ್ಟೇ. ಓಕೆ, ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ಯಾರಿಗಿಲ್ಲಿ ಅವನೇ ಗೆಲ್ಲಬೇಕು. ಬಿಟ್ಟರೆ ನನ್ನ ಆಸೆ ಹೆಣ್ಮಕ್ಳು ಕಪ್ಪಾಗಲಿ, ಬದಲಾವಣೆ ಮಾಡಿಕೊಂಡು ಅಶ್ವಿನಿ ಅವ್ರು ಗೆಲ್ಲಿ, ತಪ್ಪಿದ್ರೆ ಯಾರು ಹೆಣ್ಮಕ್ಳು ಗೆಲ್ಲಿ ಅನ್ನೋದು ನನ್ನ ಆಸೆ. ಓಕೆ, ವೀಕ್ಷಕರಿಗೆ ಏನು ಹೇಳ್ತೀರಾ ಕೊನೆಯದಾಗಿ? ವೀಕ್ಷಕರಿಗೆ ಕೇಳ್ಕೊಳ್ಳೋದು ಬಂದೆ, ಜಗಳ ಗಂಟಿ ಅಂತೆಲ್ಲ ಹೇಳ್ಬಿಡಿ, ಬೇಜಾರಾಗುತ್ತೆ. ನಾನು ನೋಡಿ ಎಷ್ಟು ಸಾಫ್ಟಾಗೂ ಇದ್ದೀನಿ ಅಲ್ವಾ ಅಂತ. ಯಾಕಂದರೆ ನಾನು ನೆಕ್ಸ್ಟ್ ಸಿನಿಮಾಗಳು ಬರುತ್ತೆ ಅಥವಾ ಇನ್ನೂ ಒಂದು ರಿಯಾಲಿಟಿ ಶೋಲ್ಲಿ ನೀವು ನನ್ನ ನೋಡ್ಬೋದು ನಾನು ಹೇಗೆ ಅಂತ. ಅಂದರೆ ಮೇ ಬಿ ನನಗೂ ಅದೊಂದು ಕೊರಗಿದೆ, ಕಂಪ್ಲೀಟ್ ನನ್ನ ಸಾಫ್ಟರ್ ವರ್ಷನ್ ತೋರ್ಸೋಕ್ಕಾಗಿಲ್ಲ ಅನ್ನೋದೊಂದು ಕೊರಗಿದೆ. ಬಟ್ ಅಷ್ಟೊಂದು ತಪ್ಪು ಮಾಡಿದ್ದೀನಿ ಅಂತ ಅಂದಾಗ ತಿದ್ಕೊಳ್ಳೋ ಅಂಥ ಅವಕಾಶನೂ ನನಗೆ ಸಿಕ್ತು. ನಾನು ಅಷ್ಟೇ ತಿದ್ಕೊಂಡಿದ್ದೀನಿ. ಆ ತಿದ್ಕೊಂಡಿರೋದಕ್ಕೆ ನೀವು ಕ್ಷಮೆ ಕೊಡಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು. Thank you. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಬಿಗ್ ಬಾಸ್ ಜರ್ನಿಯನ್ನ ಹಂಚ್ಕೊಂಡಿದ್ದೀರಾ. ಸಿನಿಮಾ ಮಾಡಬೇಕು, ಧಾರಾವಾಹಿ ಮಾಡಬೇಕು, ರಿಯಾಲಿಟಿ ಶೋ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ನಾನು ಜನರಿಗೆ ರೀಚ್ ಆಗಬೇಕು, ಹತ್ರ ಆಗಬೇಕು ರಿಷಾ ಆಗಿ ಅಂತ ಅನ್ಕೊಂಡಿದ್ದೀರಾ. ನಿಮ್ಮ ಆಸೆ ಈಡೇರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.